ಎಸ್ ಶ್ರುತಿ ಗಮನಿಸ್ತಾ ಇದ್ದೀವಿ. ಈಗಾಗಲೇ ನಾನು ಕೌಂಟಿಂಗ್ ಸೆಂಟರ್ನ ಮುಂಭಾಗದಲ್ಲಿ ನಿಂತಿದ್ದೀನಿ. ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ವಿಜಯೋತ್ಸವ ಯಾವ ರೀತಿ ಮನೆ ಮಾಡಿದೆ, ಎಲ್ಲರೂ ಕೂಡ ಕಾಂಗ್ರೆಸ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಎಲ್ಲರೂ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಈ ಕೌಂಟಿಂಗ್ ಸೆಂಟರ್ ಮುಂದ್ಗಡೆ ನಿಂತಿದ್ದಾರೆ. ಎಲ್ಲರೂ ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ನಾವು ನೋಡ್ತಾ ಇರುವಂತಹ ಈ ಕಾಲೇಜಿನ ಮುಂಭಾಗದಲ್ಲೇನಿದೆ ಎಲ್ಲ ಕಡೆನೂ ಕೂಡ ಸಾವಿರಾರು ಕಾಂಗ್ರೆಸ್ನ ಕಾರ್ಯಕರ್ತರು ಸೇರಿದ್ದಾರೆ. ಅವರ ವಿಜೇತ ಅಭ್ಯರ್ಥಿ ಆಗಿರುವಂತಹ ಯೋಗೇಶ್ವರ್ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಇಲ್ಲಿ ತಾವು ಗಮನಿಸ್ತಾ ಇರಬಹುದು, ಮನೆ ಮಕ್ಕಳು ಅಂತ ಹೇಳಿ ಇವರೆಲ್ಲರ ಭಿತ್ತಿಪತ್ರವನ್ನು ಕೂಡ ತೋರಿಸ್ತಾ ಇದ್ದಾರೆ. ನಾವೀಗ ನೇರವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಒಂದ್ ನಿಮಿಷ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಾತಾಡ್ಸೋಣ. ನೀವು ನೇರವಾಗಿ ಈ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗ್ತಾ ಇದ್ರಿ, ಇದು ಮೆಟ್ಲಾಯ್ತು ಅಂತನಾ? ಹೌದು, ನಿಜ. ಇದು ಮೆಟ್ಲಂತ ಏನಿಲ್ಲ. ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರವರು 40 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಗೆ ಸೇವೆ ಮಾಡಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ 136 ಸೀಟ್ ಗೆದ್ದಿದ್ದೀವಿ. ಮತ್ತು ಬೈ ಎಲೆಕ್ಷನಲ್ಲಿ 3 ಸೀಟ್ ಗೆದ್ದಿದ್ದೀವಿ. ಮತ್ತು MP ಎಲೆಕ್ಷನಲ್ಲಿ 9 ಸೀಟ್ ಗೆದ್ದಿದ್ದೀವಿ. ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಅವರು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದ್ರ ಜೊತೆಗೆ ನಮ್ಮ ರಾಜ್ಯದ ಒಬ್ಬ ಧೀಮಂತ ನಾಯಕ. ಮುಂದೆ ಏನಾಯಿತು ಅಂದರೆ ನಮ್ಮ ಸಿದ್ದರಾಮಯ್ಯನವ್ರಿಗೆ ಸೀನಿಯಾರಿಟಿ ಇದ್ದುದರಿಂದ ಅವ್ರಿಗೆ CM ಇದನ್ನು ಕೊಟ್ಟರು. ಈಗ ನೆಕ್ಸ್ಟು 2ನೇ ಅವಧಿಗೆ ನಮ್ಮ ಸಿದ್ದರಾಮಯ್ಯನವ್ರಿಗೆ ಕೈ ಮುಗ್ದು ನಾವು ಜನತೆಯ ಪರವಾಗಿ ಏನು ಕೇಳ್ಕೊತೀವಿ ಅಂದರೆ, ಡಿ ಕೆ ಶಿವಕುಮಾರನ್ನು CM ಆಗೋಕ್ಕೆ ನೀವು ಅವರಿಗೆ ಸಹಕಾರ ಕೊಟ್ಟು ಡಿ ಕೆ ಶಿವಕುಮಾರ್ ಅವರನ್ನು CM ಮಾಡಿ ನಮ್ಮ ರಾಜ್ಯದ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗೋಕ್ಕೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಕೊಡಬೇಕು ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ಕೈ ಮುಗ್ದು ನಮ್ಮ ಚನ್ನಪಟ್ಟಣ ಜನತೆಯ ಪರವಾಗಿ ಮತ್ತು CP ಯೋಗೇಶ್ವರ ಪರವಾಗಿ, ನಮ್ಮ ಶಾಸಕರಾದ CP ಯೋಗೇಶ್ವರ ಪರವಾಗಿ, ನಾವು ರಾಮನಗರದ 4 MLAಗಳ ಪರವಾಗಿ ಹೃತ್ಪೂರ್ವಕವಾಗಿ ಒಂದು ಇದನ್ನು ನಾವು ಅವ್ರನ್ನ ಪ್ರಾರ್ಥಿಸ್ಕೊಳ್ತೇವೆ. ಸಿದ್ದರಾಮಯ್ಯರಲ್ಲಿ 25,000 ಲೀಡ್ ನಿರೀಕ್ಷೆ ಮಾಡಿದ್ರಾ? ಶ್ರೀಪಾದ್, ವಾಪಸ್ ಬರ್ತೀನಿ. ಮತ್ತಷ್ಟು ಮಾಹಿತಿಯನ್ನ ಚನ್ನಪಟ್ಟಣದ ಕ್ಷೇತ್ರದ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಶ್ರೀಲಕ್ಷ್ಮಿ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶ್ರೀಲಕ್ಷ್ಮಿ, ಚನ್ನಪಟ್ಟಣ ಹೈ ವೋಲ್ಟೇಜ್ ಕಣ ಆಗಿತ್ತು. ಅಂತೂ ಇಂತೂ ಕೊನೆಗೂ CP ಯೋಗೇಶ್ವರ್ ಅವರ ಕೈ ಮೇಲಾಗಿದೆ. ಯಾವುದೆಲ್ಲ ಪ್ಲಸ್ ಆಯಿತು ಕಾಂಗ್ರೆಸ್ ಗೆಲ್ಲೋದಕ್ಕೆ ಅಂತ ಗ್ರೌಂಡ್ ರಿಪೋರ್ಟ್ ಕೊಡೋದಾದ್ರೆ? ವೆಲ್ ಶ್ರುತಿ, ಕಾಂಗ್ರೆಸ್ ಕಾರ್ಯಕರ್ತರ ಭರ್ಜರಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ, ವಿಜಯೋತ್ಸಾಹ ಮುಗಿಲು ಮುಟ್ಟಿದೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಮೊದಲಿಂದಾನು CP ಯೋಗೇಶ್ವರ್ಗೆ ಒಳ್ಳೆ ಹೆಸರಿತ್ತು. ಮೊದಲಿಂದಾನು ಅವರು ರೂಟ್ ಲೆವೆಲಲ್ಲಿ, ಬೇಸ್ ಲೆವೆಲಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರು. ಅದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಸಕ್ಸಸ್ ಕೂಡ ಇದಕ್ಕೆ ಕಾರಣ ಆಗಿದೆ. ಜೊತೆಗೆ DK ಬ್ರದರ್ಸ್ ಕೆಲಸ ಮಾಡಿರೋದು, ಇದು 3 ಫ್ಯಾಕ್ಟರ್ ಬಹಳ ಚೆನ್ನಾಗಿ ಅವ್ರಿಗೆ ವರ್ಕೌಟ್ ಆಗಿದೆ ಅನ್ನೋಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿರ್ತಕ್ಕಂಥದ್ದು. ಇನ್ನು JDS-ನವರ ಮಾತೇನು ಅಂತಂದ್ರೆ, ಅವರು ನಿನ್ನೆ ಅಷ್ಟೇ ಹಾಲಿನ ದರದ ವಿಚಾರದಲ್ಲಿ ಮಹಿಳೆಯರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು, ಆಮೇಲೆ ಸರ್ಕಾರ ಏನು ಇತ್ತೀಚೆಗೆ ಘೋಷಿಸಿದ ಯೋಜನೆಗಳ ಪರಿಣಾಮವಾಗಿ ಸರ್ಕಾರ ಬಂದ್ರು. ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಬಳಿಕ ಅಲ್ಲಿ ಆಗಿರುವಂತಹ ಬೆಳವಣಿಗೆ ಅದೆಲ್ಲ ಆಗಲಿ, ಮತದಾನ ಪ್ರಕ್ರಿಯೆ ಆರಂಭ ಆಗೋಕ್ಕೂ ಕೆಲ ದಿನಗಳ ಮುನ್ನ ಜಮೀರ್ ಅಹಮದ್ ಖಾನ್ ಕೊಟ್ಟಿರುವಂತಹ ಒಂದು ಹೇಳಿಕೆ ಎಲ್ಲೋ ಒಂದ್ ಕಡೆ ಅದು ಎಫೆಕ್ಟ್ ಆಗಬಹುದಾ ಅನ್ನುವಂತಹ ವಿಶ್ಲೇಷಣೆಗಳೆಲ್ಲ ಇತ್ತು. ಬಟ್ ಯಾವುದೂ ಕೂಡ ಎಫೆಕ್ಟ್ ಆದಂಗೆ ಕಾಣಿಸ್ತಾ ಇಲ್ಲ. ಒಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರತಿಷ್ಠೆನೇ ಅಲ್ಲಿ ಗೆದ್ದಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಕಾರಣ ಸಂಡೂರು ಕೂಡ ಒನ್ ಆಫ್ ದ ಹೈ ವೋಲ್ಟೇಜ್ ಕಣ ಆಗಿತ್ತು. ಅಲ್ಲೂ ಕೂಡ ಮತ್ತೊಮ್ಮೆ ಅನ್ನಪೂರ್ಣ ತುಕಾರಾಮ್, ಅಂದ್ರೆ ತುಕಾರಾಮ್ ಅವರು ಸತತವಾಗಿ ಗೆದ್ದಿದ್ರು. ಅವರ ಪತ್ನಿ ಮತ್ತೊಮ್ಮೆ ಅಲ್ಲಿ ಜಯಭೇರಿ ಬಾರಿಸಿದ್ದಾರೆ. ಆ ಕುರಿತ ಮಾಹಿತಿನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ತುಕಾರಾಮ್ ಅವರ ಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಸಫಲ ಆಗಿದೆ. ಆದ್ರೆ ಪ್ರಶ್ನೆ ಇದ್ದಿದ್ದು ವಾಲ್ಮೀಕಿ ಹಗರಣ ಜನರ ಮನಸ್ಸಲ್ಲಿ ಇರಬಹುದು, ಅದರ ಎಫೆಕ್ಟ್ ಬಿಜೆಪಿ ಪಾಳಯಕ್ಕೆ ಲಾಭ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಬಟ್ ಯಾವುದೂ ಕೂಡ ಲೆಕ್ಕಾಚಾರಗಳು ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ಲ. ಮತ್ತೊಮ್ಮೆ ಕಾಂಗ್ರೆಸ್ಗೆ ಜೈಕಾರ ಹಾಕ್ಬಿಟ್ಟಿದ್ದಾರೆ ಮತದಾರರು. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಖಂಡಿತ ಶ್ರುತಿ, ಏನು ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನು ಮತ್ತೆ ವಶಕ್ಕೆ ಏನೋ ಭದ್ರವನ್ನು ಮಾಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಏನು ಸಾಕಷ್ಟು ಬಾರಿ ಇದು BJP ಇತಿಹಾಸದಲ್ಲಿ ಗೆದ್ದಿಲ್ಲ, ನಾವು BJPನ ಅರಳಿಸಲೇಬೇಕು ಅಂತೇಳಿ ಪ್ಲಾನಲ್ಲಿದ್ದಂತಹ ಜನಾರ್ದನ್ ರೆಡ್ಡಿ ಮತ್ತು ಟೀಮ್ಗೆ ಸಂಡೂರು ಬೈ ಎಲೆಕ್ಷನ್ ಏನು ಉಪಚುನಾವಣೆಯಲ್ಲಿ ಮತದಾರ ಶಾಕ್ ನೀಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಸಾಕಷ್ಟು ಅಂತರದಿಂದ, ಒಂದು ಕನಿಷ್ಠ 5,000 ಅಂತರದಿಂದ ಗೆಲ್ತೇವೆ ಅಂತಕ್ಕಂತಹ ಭರವಸೆಯಲ್ಲಿದ್ದರು. ಆದರೆ ಮತದಾರರು ಏನು ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಕೈ ಹಿಡಿದಿರ್ತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ ಸಂಡೂರು ಕ್ಷೇತ್ರಕ್ಕೆ. ಜನಾರ್ದನ ರೆಡ್ಡಿ ಅವರ ಚಾರ್ಮ್ ಇತ್ತಲ್ಲ, ವರ್ಚಸ್ ಇತ್ತಲ್ಲ ಬಳ್ಳಾರಿ ಭಾಗದಲ್ಲಿ,
ಬಹಳ ವರ್ಷಗಳ ನಂತರ ಕಮ್ ಬ್ಯಾಕ್ ಮಾಡಿದ್ರು ಕೂಡ ಅದು ವರ್ಕೌಟ್ ಆಗ್ಲಿಲ್ವಾ ಅಂತ. ಖಂಡಿತ ಅವರು ಸಂಡೂರನ್ನ ಮೋದಿ ಅವರಿಗೆ ಮತ್ತು ಏನು ಅಮಿತ್ ಶಾ ಅವರಿಗೆ ಗಿಫ್ಟ್ ಕೊಡ್ತೇನೆ ಅಂತಕ್ಕಂಥ ಮಾತೇನಿತ್ತು, ಆ ಮಾತು ಇಲ್ಲಿ ಸಂಪೂರ್ಣವಾಗಿ ಅವರು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಜನಾರ್ದನ್ ರೆಡ್ಡಿ ಅವರ ಹಳೆಯ ಚಾರ್ಮೇನ್ ಇತ್ತು, ಸರ್ಕಾರ ರಚನೆ ಮಾಡಿದಂಥ ಚಾರ್ಮೇನ್ ಇದೆ, ಆ ಚಾರ್ಮ್ ಈಗ ಇಲ್ಲ ಅಂತೇಳಿ ಸಂಡೂರಿನ ಬೈ ಎಲೆಕ್ಷನ್ ಮೂಲಕ ಗೊತ್ತಾಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಸಂಡೂರಿನ ಮತದಾರ BJPಗೆ ಮಣೆ ಹಾಕದೇ ಇರತಕ್ಕಂಥದ್ದು ಮತ್ತು ಜನಾರ್ದನ್ ರೆಡ್ಡಿ ಅವರ ಯಾವುದೇ ಫಲಗಳು ಏನು ಪ್ರಯತ್ನಗಳು ಇಲ್ಲಿ ಫಲ ಕೊಡದೇ ಇರತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಏನು ಕಾಂಗ್ರೆಸ್ನ ಭದ್ರಕೋಟೆ ಏನಿತ್ತು, ಆ ಕಾಂಗ್ರೆಸ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳುವಲ್ಲಿ ತುಕಾರಾಂ ಮತ್ತು ಸಂತೋಷ್ ಲಾಡ್ ಅವರು ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಶ್ರುತಿ, ಓಕೆ ಸುರೇಶ್, ವಾಪಸ್ ಬರ್ತೀವಿ, ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀವಿ. ಗ್ರೌಂಡಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣ 3 ಕ್ಷೇತ್ರಗಳನ್ನ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗಿದೆ. ಕಾರ್ಯಕರ್ತರ ಸಂಭ್ರಮಾಚರಣೆ ಕೂಡ ಗಮನಿಸ್ತಾ ಇದ್ವಿ. DK ಶಿವಕುಮಾರ್ ಅವರನ್ನ ಹಾಡಿ ಹೊಗಳಿದ್ದಾರೆ ಚಲುವರಾಯ ಸ್ವಾಮಿ. DK ಶಿವಕುಮಾರ್ ಭವಿಷ್ಯದ ರಾಜಕಾರಣಿ ಅಂತ ಸಚಿವ ಚಲುವರಾಯ ಸ್ವಾಮಿ ಅವರು ಹಾಡಿ ಹೋಗಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಬೆಳವಣಿಗೆಗೆ ಅವರ ಶ್ರಮ ಸಾಕಷ್ಟಿದೆ. ಯೋಗೇಶ್ವರ್ ಅವರನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರೆ ಅಂತ ಸಚಿವ ಚಲುವರಾಯ ಸ್ವಾಮಿ ಅವರು DCM DK ಶಿವಕುಮಾರ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಆರಂಭದಲ್ಲೇ ನಾವು ಹೇಳ್ತಾ ಇದ್ವಿ, ಸಹಜವಾಗಿ ಇವರ ಬೆಂಬಲಿಗರು, ಆಪ್ತರು ಈಗ CM ಕನಸು ಕಾಣ್ತಾ ಇದ್ರಲ್ಲ DK ಶಿವಕುಮಾರ್ ಅವರು, ಅವರ ಒಂದು ಹಾದಿ ಮಾತ್ರ ಕ್ಲಿಯರ್ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ದೇವೇಗೌಡರನ್ನ ಒಪ್ಪದೇ ಬೇರೆ, ಮತ ಹಾಕದೆ. ದೇವೇಗೌಡರು ಹಿರಿಯವರು ಅಂತ ಗೌರವ ಕೊಡ್ತೀವಿ. ದೇವೇಗೌಡರನ್ನ ಹಿರಿಯರು, ರಾಜಕೀಯ ಮುತ್ಸದಿ, ಮಾಜಿ ಪ್ರಧಾನಿ ಅಂತ ಗೌರವ ಕೊಟ್ಟ ತಕ್ಷಣವೇ ಒಕ್ಕಲಿಗರೆಲ್ಲ ಅವ್ರು ಹೇಳೋದ ಕಡೆನೇ ಹಾಕಬೇಕು ಅಂತ DK ಶಿವಕುಮಾರು ಮುಂದೆ ಭವಿಷ್ಯದ ಒಬ್ಬ ರಾಜಕಾರಣಿ. DK ಶಿವಕುಮಾರು ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದಾರೆ, ನೀರಾವರಿ ಸಚಿವರಿದ್ದಾರೆ, ಬೆಂಗಳೂರು ಸಚಿವರಾಗಿದ್ದಾರೆ. ಸೊ ಹಲವಾರು ಅಭಿವೃದ್ಧಿಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಅದನ್ನು ದಕ್ಷಿಣ ಜಿಲ್ಲೆಯಾಗಿ ಮಾಡಬೇಕು ಅಂತ ನಿಂತಿದ್ದಾರೆ. ಸ್ವಲ್ಪ ರಾಮನಗರ ಜಿಲ್ಲೆಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ಅವ್ರ ಜೊತೆಲಿ ಯೋಗೇಶ್ವರ್ ಗೆಲ್ಲಿಸಿದ್ರೆ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ಸಹ ಇವತ್ತು ಭಾಳ ಮುಖ್ಯವಾಗಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದಳಪತಿಗಳ ಕೋಟೆ ಛಿದ್ರ ಮಾಡಿಬಿಟ್ಟಿದ್ದಾರೆ DK ಬ್ರದರ್ಸ್. ರಾಮನಗರದಲ್ಲಿ 4 ಕ್ಷೇತ್ರಕ್ಕೆ 4 ಕ್ಷೇತ್ರ ಕೂಡ ಕ್ಲೀನ್ ಸ್ವೀಪ್. ರಾಮನಗರ, ಮಾಗಡಿ, ಕನಕಪುರ, ಚನ್ನಪಟ್ಟಣ 4 ಕ್ಷೇತ್ರಗಳು ಕೂಡ ಈಗ ಕಾಂಗ್ರೆಸ್ ಪಾಳ್ಯದ ತೆಕ್ಕೆಗೆ. ಆ ಮೂಲಕ HD ಕುಮಾರಸ್ವಾಮಿ ಅವರ ಭದ್ರಕೋಟೆ, ಇನ್ಫ್ಯಾಕ್ಟ್ ದಳಪತಿಗಳ ಭದ್ರಕೋಟೆ ಅಂತ ಹೇಳ್ತಾ ಇದ್ರು ಅದನ್ನ, ಅದೇ ಈಗ ಛಿದ್ರ ಮಾಡುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಕಾಂಗ್ರೆಸ್ ಅನ್ನೋದಕ್ಕಿಂತ DK ಬ್ರದರ್ಸ್ ಅಂದ್ರೆ ಬಹಳ ಸೂಕ್ತ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಈ ಬಾರಿ ಗೆಲ್ಲಲೇಬೇಕು, ಆ ಮೂಲಕ ಕ್ಲೀನ್ ಸ್ವೀಪ್ ಮಾಡಲೇಬೇಕು ಅಂತ. ಅದೇ ರೀತಿ ಈಗ ಕಾಂಗ್ರೆಸ್ ಜಯಭೇರಿ ಬಾರಿಸಿರೋದನ್ನ ಗಮನಿಸ್ತಾ ಇದ್ವಿ. ಅಲ್ಲಿಗೆ JDS ಭದ್ರಕೋಟೆ ಈಗ ಕಾಂಗ್ರೆಸ್ ತೆಕ್ಕೆಗೆ ಜಾರಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಬಹಳ ಪ್ರತಿಷ್ಠೆ ಆಗಿತ್ತು ಅಂತ ಅಂದ್ರೆ DK ಸುರೇಶ್ ಅವರು ಸೋತ ಮೇಲೆ, ಸುರೇಶ್ ಅವರು ಸೋತ್ರಲ್ಲ, ಆಗ DK ಶಿವಕುಮಾರ್ ಅವರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ಬಿಟ್ರು. ಚನ್ನಪಟ್ಟಣ HD ಕುಮಾರಸ್ವಾಮಿ ಅವರಿಂದ ತೆರವಾಗ್ತಾ ಇದ್ದಂತೆ ನಾನೇ ಅಭ್ಯರ್ಥಿ ಅಂತೆಲ್ಲ ಮೊದಲು ಅವರು ಹೇಳಿದ್ದನ್ನ ಗಮನಿಸಿದ್ವಿ. ಈಗ ನಾವು ದೃಶ್ಯ ಗಮನಿಸ್ತಾ ಇದ್ವಿ. ಸಂಡೂರಿನ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರು ಗೆದ್ದ ಖುಷಿಯಲ್ಲಿ ಪತಿ ಸಂಸದರು, ಪತ್ನಿ ಶಾಸಕರು ಆಯ್ಕೆ ಆಗಿದ್ದಾರೆ. ಈಗ ಸಹಜವಾಗಿ ಜನರಲ್ಲಿ ಅತಿ ದೊಡ್ಡ ನಿರೀಕ್ಷೆಗಳಿರುತ್ತೆ. ಒಬ್ರು ಸಂಸದರು, ಒಬ್ರು ಶಾಸಕರು ಅಂದ್ರೆ ಅತಿ ಹೆಚ್ಚಿನ ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿ ತ್ವರಿತಗತಿಯಲ್ಲಿ ಆಗಬಹುದು, ಹೆಚ್ಚಿನ ಅಭಿವೃದ್ಧಿ ಆಗಬಹುದು ಅಂತ, ಆ ನಿಟ್ಟಿನಲ್ಲೇ ಕೆಲಸಗಳಾದ್ರೆ ಸಾಕು ಅಂತ ಅನ್ಸುತ್ತೆ. ತುಕಾರಾಂ ಮತ್ತು ಅವರ ಪತ್ನಿ ಅನ್ನಪೂರ್ಣ ತುಕಾರಾಂ ಅವರು ಸತತ 4 ಬಾರಿ ಜಯಬೇರಿ ಬಾರಿಸಿದಂತಹ ತುಕಾರಾಂ ಅವರು ಅವರ ಸಂಸದರಾಗಿ ಅಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಅವರು ಕಂಟೆಸ್ಟ್ ಮಾಡಿರೋದ್ರಿಂದ ಸಂಡೂರು ಕ್ಷೇತ್ರ ತೆರವಾಗಿತ್ತು. ನಂತರ ಅವ್ರಿಗೆ ಆರಂಭದಲ್ಲೇ ಹೇಳ್ಬಿಟ್ಟಿದ್ರು ನಿಮ್ಮ ಫ್ಯಾಮಿಲಿ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ, ಹಾಗಾಗಿ ಬೇರೆ ಆಪ್ಷನ್ ಇರಲಿಲ್ಲ. ಮಗಳಿಗೆ ಅಂತ ಹೇಳಲಾಗ್ತಾ ಇತ್ತು, ಮಗಳು ಬೇಡ, ವಯಸ್ಸಲ್ಲಿ ಚಿಕ್ಕವರು ಅನ್ನುವಂಥ ಅಸಮಾಧಾನಗಳಿತ್ತು. ಆ ನಂತರ ಪತ್ನಿಗೆ ಅನ್ನಪೂರ್ಣ ತುಕಾರಾಂ ಅವರಿಗೆ ಟಿಕೆಟ್ ನೀಡಲಾಗಿತ್ತು ಕಾಂಗ್ರೆಸ್ ಪಾಳ್ಯದಿಂದ. ಈಗ ಅನ್ನಪೂರ್ಣ ತುಕಾರಾಂ ಅವರು ಗೆದ್ದು ಬೀಗಿದ್ದಾರೆ. ಆ ಸಂಭ್ರಮ ಕಾರ್ಯಕರ್ತರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬಹಳ ಪ್ರಮುಖ ಆಗಿದ್ದು ಅಂದ್ರೆ ಅಲ್ಲಿ ಅನ್ನಪೂರ್ಣ ತುಕಾರಾಂ ವರ್ಸಸ್ ಬಂಗಾರು ಹನುಮಂತು ಅನ್ನೋದಕ್ಕಿಂತಲೂ ಸಂತೋಷ್ ಲಾಡ್ ವರ್ಸಸ್ ಜನಾರ್ದನ ರೆಡ್ಡಿ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿತ್ತು ಸಂಡೂರು ವಿಧಾನಸಭೆಯ ಈ ಉಪಚುನಾವಣೆಯನ್ನ. ಅದರಲ್ಲೇ ಈಗ ಅನ್ನಪೂರ್ಣ ತುಕಾರಾಂ ಅವರು ಗೆದ್ದು ಬೀಗಿದ್ದಾರೆ. ಯಾಕೆ ಬಹಳ ಪ್ರತಿಷ್ಠೆ ಅಥವಾ ಹೈ ವೋಲ್ಟೇಜ್ ಕಣ ಆಗಿತ್ತು ಸಂಡೂರು ಕೂಡ ಅಂತ ಅಂದ್ರೆ, ಜನಾರ್ದನ ರೆಡ್ಡಿ ಅವರ
ವಾಪಸ್ ಆಗಿರೋದ್ರಿಂದ, ಜನಾರ್ದನ ರೆಡ್ಡಿ ಅವರು ಬಹಳ ವರ್ಷಗಳಿಂದ ಕಂಬ್ಯಾಕ್ ಮಾಡಿರೋದ್ರಿಂದ ಬಳ್ಳಾರಿಗೆ ಒಂದು ನಿರೀಕ್ಷೆ ಇತ್ತು. ಕಾರಣ ಈ ಹಿಂದೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಆ ಜುಗಲ್ಬಂದಿ